ಆರೆಂಜ್ ಹಣ್ಣನ್ನು ತಿಂದು ಸಿಪ್ಪೆ ಬಿಸಾಕ್ತಾ ಇದ್ದೀರಾ? ಆ ತಪ್ಪನ್ನು ಮಾಡಬೇಡಿ. ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಚಿಕ್ಕದಾಗಿರುವ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟವ್ ಉರಿಯಲ್ಲಿ ಕಾಯಿಸ್ಬಿಡಿ. ಈ ಚಳಿಗಾಲಕ್ಕೆ ಕೋಲ್ಡ್ ಕಫ ಮಕ್ಕಳಿಗೆ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ. ಅಂಥ ಸಮಯದಲ್ಲಿ ತಕ್ಷಣ ಮಾಡುವಂತಹ ಪರಿಹಾರ ಈ ರೀತಿ ನೋಡಿ. ಚೆನ್ನಾಗಿ ಕಾಯಿಸ್ಬಿಟ್ಟು ಬಿಸಿ ಇರುವಾಗಲೇ ಒಂದು 1/4 ಚಮಚದಷ್ಟು ಜೇನುತುಪ್ಪವನ್ನು ಹಾಕಿಬಿಡಿ. ಈ ರೀತಿ ಚೆನ್ನಾಗಿ ನೋಡಿ ಬಿಸಿ ಆಗಬೇಕು. ಈ ರೀತಿ ನೋಡಿ ಕುದೀತಾ ಇದೆ. ತಕ್ಷಣದಲ್ಲಿ ಒಂದು ಚಿಟಿಗೆಯಷ್ಟು ಪೆಪ್ಪರ್ ಪುಡಿ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣದಲ್ಲಿ ಈ ಒಂದು ಸ್ವಲ್ಪ ಬರುತ್ತೆ ಅಲ್ಲ, ಈ ಒಂದು ಲೇಹ ಟೈಪ್ ಬರುತ್ತೆ, ಇದನ್ನು ಮಕ್ಕಳಿಗೆ ಕೊಟ್ಬಿಡಿ. ಮಕ್ಕಳು ಅಥವಾ ದೊಡ್ಡವರಿಗೆ ಎಲ್ಲರಿಗೂ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಫ ಎಲ್ಲ ಕಡಿಮೆ ಆಗುತ್ತೆ. ಬನ್ನಿ ಆರೆಂಜ್ ಸಿಪ್ಪೆಯ ಒಂದು ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಸಿಪ್ಪೆಯನ್ನು ಬಿಸಾಕುವ ಮೊದಲು ಈ ವಿಡಿಯೋ ನೋಡಿ. ಇಲ್ಲಿ ಒಂದು ಆರೆಂಜ್ ಹಣ್ಣನ್ನು ನಾನು ಜ್ಯೂಸ್ ಮಾಡಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟೆಲ್ಲ ಟಿಪ್ಸ್ ಮಾಡ್ಬೋದು ನೋಡಿ. ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದನ್ನು ನೋಡಿ ಒಂದು ಅರ್ಧ ಭಾಗದಷ್ಟು ಸಿಪ್ಪೆ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕಟ್ ಮಾಡಿ ಹಾಕ್ಕೊಂಡು ತಕ್ಷಣದಲ್ಲಿ ಒಂದು 1/4 ಚಮಚದಷ್ಟು ಜೋಳದ ಹಿಟ್ಟು, 1/4 ಚಮಚದಷ್ಟು ಫ್ರೆಶ್ ಆಗಿರುವ ಅರಿಶಿಣದ ಹುಡಿ, ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ನಾನು, 1-2 ಚಮಚದಷ್ಟು ಹಾಲನ್ನು ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಬಿಡೋಣ ನೋಡಿ. ಇಲ್ಲಿ ನಾವು ನ್ಯಾಚುರಲ್ ಆಗಿರುವ ಆರೆಂಜ್ ಸಿಪ್ಪೆಯ ಪೇಸ್ಟ್ ಪ್ಯಾಕ್ ರೆಡಿ ಆಯಿತು. ನೀವೆಲ್ಲರೂ ಹೋಗಬೇಕಂದಾಗ ಮುಖ ಗ್ಲೋಯಿಂಗ್ ಆಗಿ ಕಾಣಬೇಕಂದ್ರೆ ತಕ್ಷಣದಲ್ಲಿ ಈ ರೀತಿ ಒಂದು ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ನೀವು 2-3 ದಿನ ಒಂದು ಫ್ರಿಜ್ಜಲ್ಲಿ ಇಟ್ಟು ನೀವು ಇದನ್ನು ಬಳಸ್ಬೋದು. ಇಷ್ಟು ಪೇಸ್ಟ್ ರೆಡಿಯಾಗಿದೆ. ಇದನ್ನು ಮುಖಕ್ಕೆ, ಕೈ ಕಾಲುಗಳಿಗೆ ಹಾಕ್ಬೋದು. ಕೈ ಕಾಲುಗಳು ಹೊಳಪನ್ನು ಕಾಣುತ್ತೆ. ಜೋಳದ ಹಿಟ್ಟು ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಹೊಳಪನ್ನು ಕಾಣುತ್ತೆ. ಅದನ್ನು ಪಕ್ಕದಲ್ಲಿಟ್ಕೊಂಡು ಇಲ್ಲಿ ನಾವು ಒಂದು ಸ್ಪ್ರೈಯನ್ನು ರೆಡಿ ಮಾಡ್ಕೊಳ್ಳೋಣ. ಅದೇ ಆರೆಂಜ್ ಸಿಪ್ಪೆಯನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಲೋಟ ನೀರಿಗೆ ಹಾಕಿ ಒಂದು 20 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿಟ್ಬಿಡಿ. ಆರೆಂಜ್ ಸಿಪ್ಪೆಯ ಒಂದು ಕಲ್ಲರ್ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಎತ್ತಿಟ್ಟು ಇವಾಗ ನೋಡಿ ಅದು ಸ್ವಲ್ಪ ಕಲರ್ ಬಿಟ್ಕೊಂಡಿದೆ. ನೀರೆಲ್ಲ ಸ್ವಲ್ಪ ಕಲರ್ ಆಗಿದೆ ನೋಡಿ, ಯೆಲ್ಲೋ ಕಲರ್ ಆಗಿದೆ. ಇಲ್ಲಿವರೆಗೂ ನಾವು ನೆನೆಸಿದ್ದೀವಿ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು ನೀರು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನ್ಯಾಚುರಲ್ ಆಗಿರುವ ಒಂದು ಲಿಕ್ವಿಡ್ ಇದು. ಇಲ್ಲಿ ನೋಡಿ ಕಲರ್ ಜ್ಯೂಸ್ ಥರ ರೆಡಿಯಾಗಿದೆ. ಈ ಒಂದು ಜ್ಯೂಸನ್ನು ನೀವು ಸ್ಪ್ರೈ ಬಾಟಲ್ಗೆ ಹಾಕಿಟ್ಕೊಳ್ಳಿ. ನಾವು ಇಲ್ಲಿ ಪೇಸ್ಟ್ ಪ್ಯಾಕ್ ರೆಡಿ ಮಾಡ್ಕೊಂಡಿರುವ ಪ್ಯಾಕ್ ಜೊತೆಗೆ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗೆಲ್ಲ ಪೇಸ್ಟ್ ಪ್ಯಾಕ್ ಹಾಕೋತೀರಾ ಈ ಸ್ಪ್ರೈ ಇರಲೇಬೇಕು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನ್ಯಾಚುರಲ್ ಆಗಿರುವ ಆರೆಂಜ್ ಸಿಪ್ಪೆಯ ಜ್ಯೂಸ್ ಇದು. ಈಗ ನೋಡಿ ಸ್ಪ್ರೈ ಬಾಟಲ್ ರೆಡಿ ಆಯಿತು. ನೀವೇನಾದರೂ ಫಂಕ್ಷನ್ನಿಗೆ ಹೋಗಬೇಕು ಅಂದಾಗ ಮುಖ ಎಲ್ಲ ಹೊಳಪಾಗಿ ಕಾಣಬೇಕು, ಒಂದು ನ್ಯಾಚುರಲ್ ಆಗಿ ನಾವೇ ಹಾಕೋಬೇಕು ಪ್ಯಾಕ್ ಅಂದಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸ್ಪ್ರೈ ರೆಡಿ ಆಯಿತು. ಇವಾಗ ಪ್ಯಾಕ್ ಕೂಡ ರೆಡಿ ಆಯಿತು. ಬನ್ನಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ಈ ಒಂದು ಪೇಸ್ಟನ್ನು ತಗೊಂಡು ಮುಖನ ಮೊದಲೇ ಚೆನ್ನಾಗಿ ಒರೆಸಿರಬೇಕು. ಈ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿರುವ ಅರಿಶಿಣ, ಹಾಲು, ಜೋಳದ ಹಿಟ್ಟು ಒಂದು ಒಳ್ಳೆ ನ್ಯಾಚುರಲ್ ಕಲರ್ ಕೊಡುತ್ತೆ. ಮುಖ ಕೂಡ ಹೊಳಪಾಗುತ್ತೆ. ಈಗ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಹಚ್ಕೊಳ್ಬೇಕು. ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು 10 ನಿಮಿಷಗಳ ಕಾಲ ಬಿಟ್ಟು ಬಿಡಬೇಕು. ಚೆನ್ನಾಗಿ ಡ್ರೈ ಆಗಬೇಕು. ನಂತರ ಇದನ್ನು ಗುರುಬೆಚ್ಚಗಿರುವ ನೀರಲ್ಲಿ ಮುಖವನ್ನು ತೊಳ್ಕೊಂಬಿಡಿ. ನೋಡಿ ಇವಾಗ ಡ್ರೈ ಆಗಿದೆ. ಮುಖ ತೊಳೆದು ಈ ರೀತಿ ಕಾಟನ್ ಮೆತ್ತಗಿರುವ ಟವಲ್ ಇರಬೇಕು, ಸ್ಮೂತ್ ಆಗಿರಬೇಕು ಟವಲ್ಲು. ಅದರಲ್ಲಿ ಈ ರೀತಿ ನೀರನ್ನು ಒರೆಸ್ಬಿಟ್ಟು ನಂತರ ಈ ಸ್ಪ್ರೈ ಬಾಟಲ್ ತಗೊಳ್ಳಿ. ಸ್ಪ್ರೈನ ಈ ರೀತಿ ಮುಖಕ್ಕೆ ಹಾಕ್ಕೊಂಬಿಡಿ. ಕಣ್ಣನ್ನು ಮುಚ್ಚಿ ಸ್ಪ್ರೈಯನ್ನು ಈ ರೀತಿ ಹಾಕಿ ಮತ್ತೆ ಇದನ್ನು ಬಟ್ಟೆಯಿಂದ ಒರೆಸಬಾರ್ದು. ಸ್ವಲ್ಪ ಡ್ರೈ ಆಗಬೇಕು. ನಂತರ ನೀವು ಒರೆಸ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಮುಖ ಒಂದು ಒಳ್ಳೆ ಹೊಳಪನ್ನು ಕಾಣುತ್ತೆ. ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಯಾವುದೇ ಆದ ಕೆಮಿಕಲ್ ಇರೋದಿಲ್ಲ. ನ್ಯಾಚುರಲ್ ಆಗಿ ಹೊಳಪನ್ನು ಕಾಣುತ್ತೆ ನೋಡಿ. ಈ ಸ್ಪ್ರೈಯಿಂದ ಮಾಡಿರುವ ಒಂದು ಮುಖಕ್ಕೆ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ಟವಲಿಂದ ನೀಟಾಗಿ ಈ ರೀತಿ ಒರೆಸ್ಕೊಂಡು ನೀವು ರಾತ್ರಿ ಏನಾದರೂ ಈ ಪ್ಯಾಕ್ ಹಾಕ್ಕೊಳ್ಳೋದಾದರೆ ನೀವು ವಿಟಮಿನ್ ಕ್ಯಾಪ್ಸೂಲನ್ನು ಬಳಸ್ಬೋದು. ಡೇಯಲ್ಲೇ ಹಾಕೋದಾದರೆ
ನೀವು ಮೇಕಪ್ಪನ್ನು ತೆಗೆದಾದ್ಮೇಲೆ ಹಾಕ್ಬೋದು. ನೋಡಿ, ಈ ರೀತಿ ಕ್ಯಾಪ್ಸೂಲನ್ನು ಹಾಕಿ ಬಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖವನ್ನು ನೀಟಾಗಿ ತೊಳ್ಕೊಬೋದು. ಒಂದು ಒಳ್ಳೆ ಹೊಳಪಿನ ಜೊತೆಗೆ ಶೈನಿಂಗ್ ಆಗಿ ಕಾಣುತ್ತೆ, ವೈಟಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ ಈ ಸಿಪ್ಪೆಯ ಒಂದು ಅದ್ಭುತವಾದ ಒಂದು ಫೇಸ್ ಪ್ಯಾಕ್. ಇವತ್ತಿನ ವಿಡಿಯೋ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಸಿಪ್ಪೆಯಲ್ಲಿ ಈ ರೀತಿ ಫೇಸ್ ಪ್ಯಾಕನ್ನು ಹಾಕಿ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.